ಒಂದ್ ಅಜ್ಜಿ ತಾತ ಮೊಮ್ಮಗನ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಿರ್ತಾರೆ ಅಂದ್ರೆ ಅಜ್ಜಿ ವರ್ಷಾನ್ಗಟ್ಲೆಯಿಂದ ಕೂಡಿಟ್ಟು ಕಾಸನ್ನ ಕೊಟ್ಬಿಡ್ತಾಳೆ. ತಾತ ತಾನು ಬಲಿ ಕೊಡಕ್ಕೆ ಅಂತ ಮೇಕೆನ ಮಾರಾಟಕ್ಕೆ ಇಟ್ಬಿಡ್ತಾನೆ. ಕ್ಲೈಮ್ಯಾಕ್ಸ್ ಹತ್ತತ್ರ ಬರ್ತಾ ಇದ್ದಂಗೆ ಪ್ರತಿಯೊಬ್ರು ಕಣ್ಣಲ್ಲೂ ನೀರು ಬರುತ್ತೆ, ಪ್ರತಿಯೊಬ್ರು ಕನೆಕ್ಟ್ ಆಗ್ತಾರೆ. ಇದು ನಮ್ದೇ ಸ್ಟೋರಿ ಅಲ್ವಾ, ಇದು ನಮ್ಮ ಮನೇಲೆ ನಡೀತಾ ಇತ್ತು, ಇದೇ ತರ ಅಲ್ವಾ ನಮ್ಮ ಅಜ್ಜಿ ನನ್ನ ಸಾಕಿದ್ದು, ನಮ್ಮ ತಾತ ನನ್ನ ಸಾಕಿದ್ದು ಅಂತ. ಸಿನಿಮಾ ಅಂದ್ರೆ ಕೇವಲ ಒಂದು ಎಂಟರ್ಟೈನ್ಮೆಂಟ್ ಅಲ್ಲ, ಅದರಿಂದ ಸಾವಿರಾರು ಕಥೆಗಳಿರುತ್ತೆ. ಅಂತ ಕಥೆಗಳನ್ನ ನಿಮ್ ಮುಂದೆ ತರುವ ಕನ್ನಡ ಸಿನಿಮಾ ಲಿಸ್ಟ್ಗೆ ಸ್ವಾಗತ. ಒಂದ್ ಅಜ್ಜಿ ತಾತ ಮೊಮ್ಮಗನ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಿರ್ತಾರೆ ಅಂದ್ರೆ ಅಜ್ಜಿ ವರ್ಷಾನ್ಗಟ್ಲೆಯಿಂದ ಕೂಡಿಟ್ಟು ಕಾಸನ್ನ ಕೊಟ್ಬಿಡ್ತಾಳೆ. ತಾತ ತಾನು ಬಲಿ ಕೊಡಕ್ಕೆ ಅಂತ ಮೇಕೆನ ಮಾರಾಟಕ್ಕೆ ಇಟ್ಬಿಡ್ತಾನೆ. ಇದೇ ನಮ್ಮ ಈ ಚಿತ್ರದ ಸ್ಟೋರಿ ಲೈನ್. 2023ರಲ್ಲಿ ಬಿಡುಗಡೆ ಆದ ಈ ನಮ್ಮ ಸಿನಿಮಾ ರಿಲೀಸ್ ಆದಾಗ ಒಳ್ಳೆ ಸಕ್ಸಸ್ ತಗೊಂಡಿಲ್ಲ ಅಂದ್ರೂ OTT ಬಂದ್ಮೇಲೆ ಪ್ರತಿಯೊಬ್ರು ಅನ್ಕೊಂಡಿದ್ದಾರೆ ಇದನ್ನ ನಾವು ಥಿಯೇಟರ್ ಅಲ್ಲಿ ಯಾಕೆ ಮಿಸ್ ಮಾಡ್ಕೊಂಡ್ರಿ ಅಂತ. ಅಷ್ಟು ಎಮೋಷನಲ್ ಆಗಿದೆ ಈ ನಮ್ಮ ಸಿನಿಮಾದ ಹೆಸರೇ ಕಿಡ. ಇನ್ನು ಇದರಲ್ಲಿ ಮುಖ್ಯ ಭೂಮಿಕೆಯಲ್ಲಿ ಆಕ್ಟ್ ಮಾಡಿರೋದು ಯಾರಂದ್ರೆ ಪೋರಾಮು, ಪಾಂಡಿಯಮ್ಮ, ನಮ್ಮ ಕಾಳಿ ವೆಂಕಟ್ ಮತ್ತೆ ಮಾಸ್ಟರ್ ದೀಪನ್ ಅವರು ಎಷ್ಟು ಚೆನ್ನಾಗಿ ಆಕ್ಟ್ ಮಾಡಿದಾರೆ ಅಂದ್ರೆ ಫಿಲಂ ನೋಡೋ ಪ್ರತಿಯೊಬ್ಬರಿಗೂ ಅನ್ಸುತ್ತೆ ಇದು ನಮ್ಮ ಮನೆದೇ ಸ್ಟೋರಿ ಅಲ್ವಾ, ಇದು ನಂದೇ ಸ್ಟೋರಿ ಅಂತ ಅನ್ಸುತ್ತೆ. ಡೈರೆಕ್ಟರ್ ಒಂದು ದೀಪಾವಳಿ ಹಬ್ಬ ಅನ್ನೋ ಲೈನ್ ಇಟ್ಕೊಂಡು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂದ್ರೆ ದೀಪಾವಳಿ ಹಬ್ಬದ ದಿನ ಅಜ್ಜಿ ತಾತ ಮೊಮ್ಮಗ ಒಂದ್ ಹಬ್ಬ ಮಾಡಕ್ಕೆ ಏನೇನ್ ಕಷ್ಟಪಟ್ರು ಅನ್ನೋದೇ ಈ ನಮ್ಮ ಚಿತ್ರದ ಸ್ಟೋರಿ ಲೈನು. ಇನ್ನೇನು ದೀಪಾವಳಿ ಹಬ್ಬ ಹತ್ರ ಬಂದಿರುತ್ತೆ, ಮೊಮ್ಮಗ ತನ್ನ ಫ್ರೆಂಡ್ಸ್ ಜೊತೆ ಆಟ ಆಡ್ತಾ ಇರ್ತಾನೆ, ಎಲ್ಲರೂ ಹೊಸ ಬಟ್ಟೆ ಮತ್ತೆ ಪಟಾಕಿ ಎಲ್ಲ ತಗೋತಾ ಇರ್ತಾರೆ. ಇದು ನೋಡಿ ಹುಡುಗ ತನ್ನ ತಾತನ ಹತ್ರ ಬಂದು ಕೇಳ್ತಾನೆ, ತಾತ ನನಗೂ ಹೊಸ ಬಟ್ಟೆ ಬೇಕು, ಪಟಾಕಿ ಬೇಕು ಅಂತ. ಆದ್ರೆ ಆ ಹುಡುಗರು ಗೊತ್ತಿರಲ್ಲ ಮನೇಲಿ ಏನ್ ಕಷ್ಟ ಇದೆ ಅಂತ. ಆತರ ಅಜ್ಜಿ ತಾತ ಮೊಮ್ಮಗನ್ನ ಸಾಕಿರ್ತಾರೆ. ಆದ್ರೆ ಇವಾಗ ಮೊಮ್ಮಗ ಕೇಳ್ಬಿಟ್ನಲ್ವಾ, ಹೆಂಗಾರು ಮಾಡಿ ಬಟ್ಟೆ ಕೊಡಿಸ್ಲೇಬೇಕು ಅಂತ ತಾತ ಏನ್ ಮಾಡ್ತಾನೆ ಅಂದ್ರೆ ಬಲಿ ಕೊಡಕ್ಕೆ ಅಂತ ಒಂದ್ ಮೇಕೆನ ತಂದಿರ್ತಾನೆ. ಆ ಮೇಕೆನ ಮಾರಾಟಕ್ಕೆ ಇಟ್ಬಿಡ್ತಾನೆ. ಆದ್ರೆ ಒಂದಿನ ಆ ಮೇಕೆ ಕಳೆದೋಗ್ಬಿಡುತ್ತೆ. ಆಮೇಲೆ ಏನಾಯ್ತು ಅನ್ನೋದೇ ಈ ನಮ್ಮ ಚಿತ್ರದ ಸ್ಟೋರಿ ಲೈನು. ಡೈರೆಕ್ಟ್ ಇದನ್ನ ಎಷ್ಟು ಚೆನ್ನಾಗಿ ಹೇಳಿದಾರೆ ಅಂದ್ರೆ ಕ್ಲೈಮ್ಯಾಕ್ಸ್ ಹತ್ತತ್ರ ಬರ್ತಾ ಇದ್ದಂಗೆ ಪ್ರತಿಯೊಬ್ರು ಕಣ್ಣಲ್ಲೂ ನೀರು ಬರುತ್ತೆ, ಪ್ರತಿಯೊಬ್ರು ಕನೆಕ್ಟ್ ಆಗ್ತಾರೆ. ಇದು ನಮ್ದೇ ಸ್ಟೋರಿ ಅಲ್ವಾ, ಇದು ನಮ್ಮ ಮನೇಲೆ ನಡೀತಾ ಇತ್ತು, ಇದೇ ತರ ಅಲ್ವಾ ನಮ್ಮ ಅಜ್ಜಿ ನನ್ನ ಸಾಕಿದ್ದು, ನಮ್ಮ ತಾತ ನನ್ನ ಸಾಕಿದ್ದು ಅಂತ. ಯಾರ್ಯಾರು ಈ ಫಿಲಂನ ನೋಡಿಲ್ಲ ದಯವಿಟ್ಟು ಹೋಗಿ ನೋಡಿ. ಅಮೆಝಾನ್ ಪ್ರೈಮ್ ಅಲ್ಲಿ ಇದೆ, ಕಿಡ ಅಂತ ಹಾಕಿದ್ರೆ ಬರುತ್ತೆ. ಯಾರ್ಯಾರು ನೀವು ನಂತರನೇ ಈ ಸಿನಿಮಾ ಕನೆಕ್ಟ್ ಆದ್ರಿ ಅಂತ ಒಂದು ನನ್ನ ವಿಡಿಯೋದಲ್ಲಿ ಕಮೆಂಟ್ ಮಾಡಿ. ಇದೇ ತರ ಇನ್ನಷ್ಟು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಮತ್ತೆ ಸ್ಟೋರೀಸ್ ತಿಳ್ಕೊಳಕ್ಕೆ ನಮ್ಮ ಕನ್ನಡ ಸಿನಿಮಾ ಯೂಟ್ಯೂಬ್ ಚಾನಲ್ ನ ಫಾಲೋ ಮಾಡಿ. ಥ್ಯಾಂಕ್ ಯು ಸೋ ಮಚ್.